BR ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಜಿಲ್ಲೆಯಿಂದ 1500 ಜನ ಬಾಕಿ. ವಿಭಾಗೀಯ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿಕೆ. ಗಂಗಾವತಿ ಕರ್ನಾಟಕ ಭೀಮಸೇನೆ ಸಮಿತಿ ಬೆಂಗಳೂರು ಸಂಘಟನೆಯ ನೇತೃತ್ವದಲ್ಲಿ ಜರುಗಲಿರುವ ಡಾಕ್ಟರ್ ಬಾಬು ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ರಾಜ್ಯ ಮಟ್ಟದ ಬೃಹತ್ ಕಾರ್ಯಕ್ರಮಕ್ಕೆ ಕೊಪ್ಪಳ ಜಿಲ್ಲೆಯಿಂದ 1500 ಸದಸ್ಯರುಗಳು ಭಾಗವಹಿಸಲಿದ್ದಾರೆ ಎಂದು ಕಲಬುರಗಿಯ ವಿಭಾಗೀಯ ಅಧ್ಯಕ್ಷ ಲಿಂಗರಾಜ್ ಮತ್ತು ಉಪಾಧ್ಯಕ್ಷ ಹನುಮೇಶ್ ಗೌಡ ತಿಳಿಸಿದ್ದಾರೆ. ಗುರುವಾರದಂದು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ದಿನಾಂಕ 15/8/2026 ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಅಂಬೇಡ್ಕರ್ ನಗರದಲ್ಲಿ ಈ ಬೃಹತ್ ಕಾರ್ಯಕ್ರಮ ನಡೆಯಲಿದೆ ಎಂದರು. ಕಾರ್ಯಕ್ರಮದ ವಿಶೇಷತೆಗಳು ಮತ್ತು ಗಣ್ಯರ ಉಪಸ್ಥಿತಿ, ದಿವ್ಯ ಸಾನ್ನಿಧ್ಯ, ಜಗದ್ಗುರು ಶೂನ್ಯ ಸಂಪಾದನಾ ಪೀಠ ಹುಣಸಿಕೊಪ್ಪ ಮಠದ ಸಿದ್ದಬಸವ ದೇವರು ದಿವ್ಯ ಸಾನ್ನಿಧ್ಯ ವಹಿಸುವರು. ಮೂರ್ತಿ ಅನಾವರಣ, ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಗಣ್ಯರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಶಶಿಕಲಾ ಜೊಲ್ಲೆ ಅವರು ಅಂಬೇಡ್ಕರ್ ಮೂರ್ತಿಯನ್ನ ಅನಾವರಣಗೊಳಿಸುವರು. ಅಧ್ಯಕ್ಷತೆ ಕರ್ನಾಟಕ ಭೀಮಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ BD ಮಾದರ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳು ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ, ಸಚಿವರಾದ ಶಿವರಾಜ್ ಎಸ್ ತಂಗಡಗಿ, ಗಂಗಾವತಿ ಶಾಸಕರಾದ ಜೆ ಜನಾರ್ದನ್ ರೆಡ್ಡಿ ಹಾಗೂ ಹುಕ್ಕೇರಿ, ಚಿಕ್ಕೋಡಿ, ರಾಯಬಾಗದ ಶಾಸಕರು, ಬೆಳಗಾವಿ ಜಿಲ್ಲೆಯ ಎಲ್ಲಾ ಶಾಸಕರು, ಮಾಜಿ ಶಾಸಕರು, ಹಾಲಿ ಹಾಗೂ ಮಾಜಿ ಸಚಿವರು ಮತ್ತು ವಿವಿಧ ದಲಿತ ಪರ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗವಹಿಸುವರು. ಕಾರ್ಯಕ್ರಮದಲ್ಲಿ 8 ಅಡಿಯ ಎತ್ತರದ ಬೃಹತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಜರುಗಲಿದೆ. ಸಮಾಜದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಚಿಂತನ ಮಂಥನ ನಡೆಯಲಿದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಸೂಕ್ತ ಸ್ಥಾನಮಾನ ಕಲ್ಪಿಸುವ ಕುರಿತು, ದಲಿತರ ಮೇಲೆ ನಡೆಯುವ ದೌರ್ಜನ್ಯ, ಅತ್ಯಾಚಾರ, ಕೊಲೆ ಮತ್ತು ಇತರ ವಿಷಯಗಳ ಕುರಿತು ಗಂಭೀರ ಚರ್ಚೆ ನಡೆಸಿ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಲಾಗುವುದೆಂದು ತಿಳಿಸಿದರು. ಈ ವೇಳೆ ಜಿಲ್ಲಾ ಗೌರವಾಧ್ಯಕ್ಷ ಜಂಬಣ್ಣ ಶಿಂಗ್ರಿ, ಜಿಲ್ಲಾ ಕೋಶಾಧ್ಯಕ್ಷರಾದ ಜಯರಾಮ್ ಹಾಗೂ ಸಂಘಟನೆ ಕಾರ್ಯದರ್ಶಿಯಾದ ಬೋಗೇಶ್ ಶಾನೆಗುಂದಿ, ಗಂಗಾವತಿ ತಾಲೂಕಿನ ಅಧ್ಯಕ್ಷರಾದ ರಾಜಪ್ಪ ನಾಯ್ಕ ಹಾಗೂ ಉಪಾಧ್ಯಕ್ಷರಾದ ವೆಂಕಟೇಶ್ ಬೋವಿ, ವೆಂಕಟಗಿರಿ ಹಾಗೂ ತಾಲೂಕು ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ಹಾಗೂ ಕನಕಗಿರಿ ಕ್ಷೇತ್ರದ ತಾಲೂಕು ಅಧ್ಯಕ್ಷರಾದ ದಸ್ತಿಗಿರಿ ಸಾಬ್ ಸೇರಿದಂತೆ ಇತರರು ಭಾಗವಹಿಸಿ ಕಲಬುರಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ನಮ್ಮ ರಾಜ್ಯಾಧ್ಯಕ್ಷರಿಗೆ ಮಾಹಿತಿ ಕೊಡ್ತೇವೆ. 7ರಿಂದ 8 ಅಡಿ ಜಾಗ ಕೊಟ್ಟಿರೋದು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಅವರು ಸ್ವಂತ ಜಾಗ ಕೊಟ್ಟಿದ್ದಾರೆ. ಉಳಿಕೆದ್ದು ಎಲ್ಲ ರಾಜ್ಯ ಸರ್ಕಾರದಿಂದ ಏನಿರಬೇಕು ಅಂತ ಅದನ್ನ ಸಹಾಯ ಮಾಡ್ತಾಯಿದ್ದಾರೆ ಸಂಘದ ಪರವಾಗಿ. ಅರ್ಧ ಎಕರೆ ಇರ್ಬೋದು, ಪಾವು ಇರ್ಬೋದು, ಅರ್ಧ ಎಕರೆ ಮೂರ್ತಿ ಯೋಜನೆ ಮುಂದಿನ ಮೇರೆಗೆ ಅದೇನೋ ಅನುಮತಿ ಏನು ಬರುತ್ತೆ ಈ ಪ್ರತ್ಯೇಕ ಅಂದರೆ ಈಗ ಪ್ರತಿಷ್ಠಾಪನೆಗೆ ಮೂರ್ತಿಗೆ ಏನು ಬೇಕಾಗುತ್ತೆ ಅದನ್ನ ಅಷ್ಟೇ ಮಾಡ್ತೀವಿ. ಕೊಪ್ಪಳ ಜಿಲ್ಲೆಯ 500ರಿಂದ 150ರಿಂದ 500 ಜನ, ನಮ್ಮ ಗುಲ್ಬರ್ಗ ವಿಭಾಗ ಲೆಕ್ಕಕ್ಕೆ ಅಂದರೆ 15ರಿಂದ 2000ರಿಂದ 3000 ಜನ ಹೋಗೋ ಸಾಧ್ಯತೆ ಇದೆ. ಗಂಗಾವತಿ ಅವರ ಅನುಮತಿಯ ಮೇರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖ್ಯ ಮೂರ್ತಿ ಪ್ರತಿಷ್ಠಾಪನೆ ರಾಜ್ಯ ಮಟ್ಟದ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಜಿಲ್ಲೆಯ ಗೌರವಾಧ್ಯಕ್ಷರಾದಂಥ ಜಯರಾಮನವರು ಮತ್ತು ನಮ್ಮ ಗುಲ್ಬರ್ಗ ವಿಭಾಗದ ಉಪಾಧ್ಯಕ್ಷರಾದಂಥ ಹನುಮೇಶ್ ಇತ್ಲಾಪುರವರೇ ಮತ್ತು ನಮ್ಮ ಜಿಲ್ಲಾ ಕೋಶಾಧ್ಯಕ್ಷರಾದಂಥ ನಮ್ಮ ಬೋಗೇಶ್ ಅವರಿಗೆ ಮತ್ತು ನಮ್ಮ ಗಂಗಾವತಿ ತಾಲೂಕಿನ ಸಂಘಟನಾ ಕಾರ್ಯದರ್ಶಿಯಾದಂಥ ರಾಘು ಅವರೇ ಮತ್ತು ತಾಲೂಕು ಕಾರ್ಯದರ್ಶಿಯಾದಂಥ ವೆಂಕಟೇಶ್ ಬೋವಿ ಅವರೇ ಇದಕ್ಕೆ 15/8/2026 ನಡೆಯುವ ರಾಜ್ಯ ಮಟ್ಟದ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ನಮ್ಮೆಲ್ಲರೂ ಮತ್ತು ತಾಲೂಕು ಪದಾಧಿಕಾರಿಗಳು ಇದಕ್ಕೆ ಯಮಕನಮರಡಿಯ ಬೃಹತ್ ಕಾರ್ಯಕ್ರಮ ಎಲ್ಲರೂ ಸ್ವಾಗತ ಬಯಸುತ್ತೇವೆ. ಜೈ ಭೀಮ್, ಜೈ ಕರ್ನಾಟಕ. ನಾವು ಇಲ್ಲಿದ್ದ ಒಂದು 10ರಿಂದ 15 ಜನ ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ 500ರಿಂದ 1000 ಜನ ಸೇರಿರ್ಬೋದು. ಪ್ರತಿಭಟನೆ ಅಂತಂದರೆ ಇದು ನಮ್ಮ ಕಾರ್ಯಕ್ರಮ ಅಂದರೆ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ಅಷ್ಟು ಜನ ಎಲ್ಲರೂ ನಾವು ಹೇಳ್ತಾ ಇದ್ದೀವಿ. 2 ಜನ ಇಲ್ಲಿಂದ 10 ಜನ, ಟೋಟಲ್ 15ರಿಂದ 20 ಜನ.
10 ಜನದ 15 ಜನ, ನಮ್ಮ ಜಿಲ್ಲಾ ಓವರ್ ಲೆಕ್ಕದ ಒಂದು 100-150 ಜನ ಹೋಗ್ಬೋದು. 1500 ಜನ ಆಗ್ಬೋದು ಟೋಟಲ್.